ಆ ಕಾಲದ ರಾಮಾಯಣದ ಕಾಲದ ಆಂಜನೇಯನಿಗೂ ಇವತ್ತಿನ ಕಾಲದ ಆಂಜನೇಯನಿಗೂ ತುಂಬ ವ್ಯತ್ಯಾಸ ಇದೆ. ರಾಮಾಯಣದ ಕಾಲದ ಆಂಜನೇಯ ಅವ ದೈವಾಂಶ ಸಂಭೂತನಾಗಿದ್ದ. ಮತ್ತು ಸಣ್ಣ ಮಾತು ಅಂತಲ್ಲ, ಇದನ್ನು ಸಣ್ಣ ಮಾತಲ್ಲಿ ಹೇಳೋದಿದ್ದರೆ ಆ ಆಂಜನೇಯನಿಗೆ ಬಾಲ ಇತ್ತು, ಲಂಕಾ ದಹನ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯುತವಾದಂಥ ಬಾಲ ಇತ್ತು. ಇವರಿಗೆ ಬಾಲನೂ ಇಲ್ಲ. ಸರ್, ಹಲವಾರು ಜನ ಈ ಓಲೈಕೆ ರಾಜಕಾರಣ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ಬೇಕಾಗಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಗುಂಪುಗಾರಿಕೆ ಯಾವಾಗ ಜಾಸ್ತಿ ಆಗುತ್ತೆ? ಎರಡು ನಾಯಕರಿದ್ದಾಗ ಎರಡು ನಾಯಕರಿಗೂ ಬೇಕಾದಂಥ ಓಲೈಕೆ ರಾಜನೀತಿಗಳನ್ನು ಯಾರೆಲ್ಲ ಮಾಡುವಂಥ ಆ ಸಂಖ್ಯೆಗಳು ವೃದ್ಧಿ ಆಗುತ್ತಾ, ಹಾಗೆಲ್ಲ ಈ ರೀತಿಯ ಪರಿಸ್ಥಿತಿಗಳಾಗುತ್ತೆ. ನಮಗೆಲ್ಲ ಇದರ ಅನುಭವ ಇದೆ. ಸರ್, ಹುಬ್ಬಳ್ಳಿ ಕ್ರಿಮಿನಲ್ ಆರೋಪಿಯನ್ನು ಬಂಧನ ಮಾಡಿ ಒಂದು ರೀತಿ ಜಾತಿ ಧರ್ಮಗಳ ಬಣ್ಣ ಬಳಿತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಸರ್. ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಯಾಕೆಂತ ಹೇಳಿದರೆ, ಹರಿಪ್ರಸಾದರು ಮತ್ತು ಅವರು ಒಂದೇ ಕಮ್ಯುನಿಟಿಯವರು ಅಂತ ನನಗೆ ಗೊತ್ತು. ನಾನು ಜಾತಿಯ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರಿಬ್ಬರು ಆದರೆ ಅವರು ಮನುಷ್ಯ ಜಾತಿ ಅಂತ ಹೇಳೋದು ನಾನು ಒಪ್ಕೊಳ್ತೇನೆ. ಸಿದ್ದರಾಮಯ್ಯರು ಮತ್ತು ಅವರ ತಂಡ ಮನುಷ್ಯ ಜಾತಿಯವರು ಹೌದಾ ಅಲ್ವ ಅಂತ ಅವರು ಸಾಬೀತುಪಡಿಸ್ಬೇಕೀಗ. ಬಿಜೆಪಿ ಮನೆಯೊಂದು ಮೂರು ಭಾಗಲಾಗಿದೆ. ರಾಜ್ಯಾಧ್ಯಕ್ಷರೆಲ್ಲ ಒಪ್ಕೊಂಡಿಲ್ಲ ಹಿರಿಯ ನಾಯಕರು. ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರಿಗೆ ಸದನದಲ್ಲೇ ಅವ್ರು ಕಿಮ್ಮತ್ತು ಕೊಟ್ಟಿಲ್ಲ. ಇದನ್ನೆಲ್ಲ ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಹಿಂಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್. ನಾವು ನಮ್ಮದು 3 ಬಾಗಿಲೋ 4 ಬಾಗಿಲೋ ಅದರ ಬಗ್ಗೆ ಚಿಂತೆ ಮಾಡುವಂಥ ಪ್ರಯತ್ನಗಳನ್ನೇ ಅವರು ಮಾಡಿಕೊಂಡಿದೆ. ಆಡಳಿತ ಸುಸೂತ್ರ ಆಗೋದಿಲ್ಲ. ಅವರಲ್ಲಿ ಎಷ್ಟು ಬಾಗಿಲಿದೆ ಅಂತ ಹೇಳುವಂಥದ್ದನ್ನು ಫಸ್ಟ್ ನೋಡಿಕೊಳ್ಳಿ ಸಿದ್ದರಾಮಯ್ಯರು. ಒಂದು. ಎರಡನೇದಾಗಿ, ಸಿದ್ದರಾಮಯ್ಯರಿಗೆ ಇವತ್ತು ಇರುವಂಥ ಜವಾಬ್ದಾರಿ ಅದು ಕೇವಲ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಪಕ್ಷದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡುವಂಥದ್ದಲ್ಲ, ಜನರ ಸಮಸ್ಯೆಯ ಬಗ್ಗೆ ಕಣ್ಣಿಟ್ಟು ಕೆಲಸ ಮಾಡುವಂಥದ್ದನ್ನು ಅವ್ರು ಮಾಡಬೇಕು. ಬಿ ಜೆ ಪಿಯಲ್ಲಿ ಹೌದು 3 ಬಾಗಿಲು ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ಕಾಲದಲ್ಲಿ 3 ಬಾಗಿಲಿತ್ತು. ಈಗ ಎಲ್ಲ ಬಾಗಿಲು ಬಂದ್ ಮಾಡಿ ಒಂದೇ ಬಾಗಿಲು ಮಾಡಿದ್ದೀವಲ್ಲ, ಈಗಲೂ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ, ಯಾರೋ ಏನೋ ಅಲ್ಲಿ ಇಲ್ಲಿ ಮಾತಾಡುವಂಥದ್ದನ್ನೇ ದೊಡ್ಡದು ಮಾಡಿದರೆ, ಕಾಂಗ್ರೆಸ್ನಲ್ಲಿ ಇದ್ದಂಥ ಗುಂಪು ನಮ್ಮಲ್ಲಿ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತು ಎಷ್ಟು ಜನ ಆ ಮುಖ್ಯಮಂತ್ರಿಗೆ ಯಾರನ್ನೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಈಗ ಫೈನಾನ್ಷಿಯಲ್ ಅಡ್ವೈಸರು, ಇನ್ನೊಂದು ಅಡ್ವೈಸರು, ಮತ್ತೊಂದು ಅಡ್ವೈಸರು, ಇದೆಲ್ಲ ಏನು ಬಾಗಿಲು ಬಂದ್ ಮಾಡೋಕ್ಕೆ ಜನ ಮಾಡಿದ್ದವರು?